ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ, ಮಾತು ಕೊಡ್ತಾ ಇದ್ದೀನಿ ನೋಡಿ. ಸರಿ, ಈಗ ಹೇಳಿ, ಯಾಕೆ ಈ ಥರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ? ನಾನು ಕೇಳದೆ ಮರ್ತೆ. ಅಮ್ಮ ತಂಗಿ ಹೇಗಿದ್ದಾರೆ? ಅವರಾ ಸೂಪರ್ ಆಗಿದ್ದಾರೆ. ಅವರು ಯಾವಾಗ್ಲೂ ನಿಮ್ ಬಗ್ಗೆನೇ ಕೇಳ್ತಾ ಇರ್ತಾರೆ. ಇವತ್ ಬೆಳಿಗ್ಗೆ ದೀಪ ಅಂತೂ ಎಷ್ಟು ಹಠ ಮಾಡ್ತಿದ್ಲು ಅಂದ್ರೆ ಒಂದೇ ಕಾಲಲ್ಲಿ ನಿಂತಿದ್ಲು, ನಾನ್ ಅದಕ್ಕೆ ನೋಡ್ಬೇಕು ಅಂತ. ನಮ್ಮ ಅಮ್ಮ ಅಂತೂ ಅವಳಿಗೆ ಶಿವ ಪೂಜೆಲ್ ಕರಡಿ ಬಿಟ್ಟ ಹಾಗೆ ನೀನ್ ಯಾಕೆ ಹೋಗ್ತೀಯಾ ಅಂತ ಕೇಳಿದ್ರು. ಅಯ್ಯೋ, ಅವಳಿಗೆ ಎಕ್ಸಾಮ್ ಇದೆಯಲ್ವಾ, ಅದಕ್ಕೆ ಓದ್ಕೊ ಅಂತ ಬೈದ್ ಕಳ್ಸಿದ್ರು. ನೀವು ಎಲ್ಲಾದ್ರೂ ಆಚೆ ಹೋಗೋಣ ಅಂತ ಹೇಳಿದ್ರಲ್ಲ, ಎಲ್ಲಿ ಹೋಗ್ಬೇಕು ಹೇಳಿ, ಕರ್ಕೊಂಡು ಹೋಗ್ತೀನಿ. ಇಲ್ಲ ಧ್ರುವ ಅವ್ರೆ, ನಿಮ್ಗೆ ಗೊತ್ತಾಯ್ತದೆ, ನೀವು ಹೊರಡಿ. ಹೊರಡಿನಾ? ಎಲ್ಲಿ ಹೋಗ್ಬೇಕು? ಮನೆಗ? ಮತ್ತೆ ನೀವು? ಅದು ನನ್ಗೊಂಚೂರು ಕೆಲಸ ಐತೆ, ನಾನು ಕೆಲಸ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಹೋಗ್ತೀನಿ. ಅಲ್ಲ, ಏನ್ ಕೆಲ್ಸ? ಎಲ್ಲಿಗೆ ಹೋಗ್ಬೇಕು? ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಧ್ರುವ ಅವ್ರೆ, ನಾನು ಹೇಳಿದ್ನಲ್ವಾ ಹೊಸಿ ಕೆಲಸ ಆಯ್ತಂತ, ನೀವು ಹೊರಡಿ. ಅಲ್ಲ ಮೈನವ್ರೆ, ನನ್ನ ಮಾತು ಕೇಳ್ತೀರಿ ಇಲ್ವೋ? ಕೇಳ್ತೀನಿ. ಹಾಗಿದ್ರೆ ಮನೆಗೆ ಹೋಗಿ. ಅಲ್ಲ ಸರಿ ಆಯ್ತು, ನಾನು ನಿಮ್ಮನ್ನ ಎಲ್ಲಿಗೆ ಹೋಗ್ಬೇಕು ಡ್ರಾಪ್ ಮಾಡಾದ್ರೂ ಹೋಗ್ತೀನಿ. ಇಲ್ಲಿ ಇವಾಗ ಹೋಗಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಅಲ್ಲ, ಹೊರಡಿ ಧ್ರುವ ಅವ್ರೆ. ಯಾಕೆ ನಿಂತೇನಿ ಮೌನದಲ್ಲೇ ನೀ ಮಾತನಾಡೇನಿ, ದಾರಿ ಮಧ್ಯೇನೆ ಕತ್ತಲಾದಾಗ ದರವನ್ನು ನೀಡುತ್ತ ಕಣ್ಣಲ್ಲಿ ಉತ್ಸಾಹವನ್ನು ತುಂಬು ನೀ ನನ್ನಲ್ಲಿ, ಸಾಂತ್ವನ ನೀಡಿದ ಈ ಹುಚ್ಚು ಸಂತೆಲಿ ಸಂಜೀವಿನಿ. ದೂರ ದೂರಾನೆ ಯಾಕೆ ನಿಂತೇನಿ ಮೌನದಲ್ಲೇ ನೀ ಮಾತನಾಡೇನಿ. ಮೈನಾ ಇವತ್ತು ಎಷ್ಟೊಂದ್ ದಿನ ಆದ್ಮೇಲೆ ಧ್ರುವನ್ ಜೊತೆ ಹೊರಗಡೆ ಹೋಗಿದ್ದಾಳೆ. ಧ್ರುವ ಎಷ್ಟು ಹ್ಯಾಪಿ ಆಗಿರ್ತಾರೆ. ಇಬ್ರು ಹೀಗೆ ಯಾವಾಗ್ಲೂ ಹ್ಯಾಪಿ ಆಗಿರ್ಲಿ. ಖುಷಿ, ಬಾ ಕಾಫಿ ಕುಡಿ. ಅಯ್ಯೋ, ಕಾಫಿ ಆಗಿರ್ಲಿ. ಮೈನನ್ ತಲೆದಿಮ್ ಕೆಳಗೆ ಈ ಲೆಟರ್ ಸಿಕ್ತು. ವಾವ್, ಲವ್ ಲೆಟರ್ ಇರ್ಬೋದು, ಓದು. ಓದ್ಬೋದಾ? ಓಪನ್ ಮಾಡು ಕೃಷ್ಣವೇಣಿ. ಸರಿ. ಕೃಷ್ಣವೇಣಿ, ಏನಿದೆ ಅದ್ರಲ್ಲಿ? ಸೂಸೈಡ್ ನೋಟು. ಸೂಸೈಡ್ ನೋಟಾ? ಯಾರು ಬರ್ದಿರೋದು? ಮೈನಾ ಸೂಸೈಡ್ ನೋಟ್ ಬರ್ದಿದ್ದಾಳೆ. ಮೈನಾ ಯಾಕೆ ಸೂಸೈಡ್ ನೋಟ್ ಬರೀತಾಳೆ? ನಾನು ಇದನ್ನ ನಂಬಲ್ಲ. ನೋಡು, ಹೌದು ಖುಷಿ, ಇದನ್ನ ಮೈನಾ ಬರ್ದಿರೋದಕ್ಕೆ ಸಾಧ್ಯ ಇಲ್ಲ. ಹೇಗ್ ಸಾಧ್ಯ ಇಲ್ಲ ಅಂತೀಯ? ಮೈನಾ ಹ್ಯಾಂಡ್ ರೈಟಿಂಗ್ ಅಲ್ವಾ? ಮೈನಾ ಹ್ಯಾಂಡ್ ರೈಟಿಂಗ್. ಅಂದ್ರೆ ನಮ್ಮ ಮೈನಾ ಸೂಸೈಡ್. ಅಯ್ಯೋ, ಅವಳಿಗೆ ಏನಾಗಿದೆ ಖುಷಿ? ಸೂಸೈಡ್ ಮಾಡ್ಕೊಳ್ಳೋ ಅಂತದ್ದು.
ಹಾಗಾದ್ರೆ ಅವ್ರ ಅಪ್ಪ ಅಮ್ಮನ ಜೊತೆ ಹೊರಗಡೆ ಹೋಗೋ ಪ್ಲಾನ್ನ ಬೇಕು ಅಂತಾನೆ ಕ್ಯಾನ್ಸಲ್ ಮಾಡಿದಾಳೆ. ಅಂದ್ರೆ ಧ್ರುವನ್ ಜೊತೆ ಹೋದ್ಲಲ್ಲ, ಯಾಕೆ ಹೋದ್ಲು? ಖುಷಿ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಏನ್ ಮಾಡೋದು ಖುಷಿ? ಏನ್ ಮಾಡೋದು ಅಂದ್ರೆ ಮೈನಂಗ್ ಕಾಲ್ ಮಾಡೋಣ. ಅವಳೇನೋ ಮಾಡ್ಕೊಂಡಿರ್ಬಾರ್ದು. ಎತ್ತು ಮೈನಾ. ಖುಷಿ, ಏನಾಯ್ತು? ಸ್ವಿಚ್ ಆಫ್. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ಧ್ರುವ 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 ಫೋನ್ ಮಾಡು. ಖುಷಿ ಖುಷಿ, ಟೆನ್ಷನ್ ಅಲ್ಲಿ ಮಾತಾಡ್ಬೇಡ, ಆರಾಮಾಗಿ ಮಾತಾಡು. ಖುಷಿ ಅವರು ಅಲ್ಲೋ, ಹೇಳಿ ಖುಷಿ ಅವರೇ. ಧ್ರುವ ಅವರೇ, ಸ್ವಲ್ಪ ಫೋನ್ನ ಮೈನಾ ಕೊಡ್ತೀರಾ? ಮೈನಾ ಅವರು ನನ್ನ ಜೊತೆ ಇಲ್ವಲ್ಲ? ಏನು ಮೈನಾ ನಿಮ್ ಜೊತೆಗಿಲ್ವಾ? ಇಲ್ಲ. ಕೊಡಿಲಿ. ಹಲೋ ಹಲೋ ಧ್ರುವ ಅವರೇ, ಮೈನಾ ನಿಮ್ ಜೊತೆಗೆ ಬಂದ್ಲು ಅಲ್ವಾ? ಹಾ, ಬಂದ್ರು, ಸ್ವಲ್ಪ ಹೊತ್ತು ಮಾತಾಡಿದ್ರು, ಆಮೇಲೆ ಅದೇನೋ ಕೆಲ್ಸ ಇದೆ ಅಂತ ಹೇಳಿ ಹೊರಟ್ಬಿಟ್ರು. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಬರ್ತೀನಿ ಅಂತ ಹೇಳಿದ್ರು. ನಾನ್ ಡ್ರಾಪ್ ಮಾಡ್ತೀನಿ ಅಂದ್ರೂ ನನ್ ಮಾತು ಕೇಳಲಿಲ್ಲ. ಧ್ರುವ ಅವರೇ, ಅವಳು ನಿಮ್ ಜೊತೆ ಹೇಗಿದ್ಲು? ನಾರ್ಮಲ್ ಆಗಿದ್ಲಾ ಅಥವಾ ಟೆನ್ಷನ್ ಮಾಡ್ಕೊಂಡಿದ್ಲಾ? ಇಲ್ಲ, ನಾರ್ಮಲ್ ಆಗೇ ಇದ್ರು, ಟೆನ್ಷನ್ ಅಲ್ಲೇನಿರ್ಲಿಲ್ಲ. ಅಲ್ಲ, ಏನಾದ್ರೂ ಆಯ್ತಾ? ಯಾಕೆ ಈ ತರ ಕೇಳ್ತಾ ಇದ್ದೀರಾ? ಅದು ಏನಿಲ್ಲ, ಅವಳು ನಿಮ್ ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಹೇಗ್ ನಡ್ಕೊಂಡು ನಿಮ್ ಜೊತೆ ಅಂತ ಕೇಳ್ದೆ ಅಷ್ಟೇ. ಅದ್ ಸರಿ, ಅವಳನ್ನ ಎಲ್ ಡ್ರಾಪ್ ಮಾಡಿದ್ರಿ? ನಾನು ಬನಶಂಕರಿ ಸೆಕೆಂಡ್ ಸ್ಟೇಜ್ ಇದೆಯಲ್ಲ, ಅದ್ರ ಹತ್ರ ಡ್ರಾಪ್ ಮಾಡಿದೆ. ನೀವು ಮಾತಾಡ್ತಾ ಇರೋ ದಾಟಿ ನೋಡಿದ್ರೆ ಅನುಮಾನ ಬರ್ತಾ ಇದೆ. ಅದ್ ಸರಿ, ಅವಳನ್ನ ಎಲ್ ಡ್ರಾಪ್ ಮಾಡಿದ್ರಿ? ನಾನು ಬನಶಂಕರಿ ಸೆಕೆಂಡ್ ಸ್ಟೇಜ್ ಇದೆಯಲ್ಲ, ಅದ್ರ ಹತ್ರ ಡ್ರಾಪ್ ಮಾಡಿದೆ. ನೀವು ಮಾತಾಡ್ತಾ ಇರೋ ದಾಟಿ ನೋಡಿದ್ರೆ ಅನುಮಾನ ಬರ್ತಾ ಇದೆ. ಏನಾಗಿದೆ ನನಗೆ ಡೈರೆಕ್ಟ್ ಆಗಿ ಹೇಳಿ ಪ್ಲೀಸ್. ಅಯ್ಯೋ ಧ್ರುವ ಅವರೇ, ಹಾಗೆಲ್ಲ ಏನೂ ಇಲ್ಲ. ಅದು 1-2 ದಿನ ಮುಂಚೆ ಅವಳು ತಲೆ ಸುತ್ತ ಬೇರೆ ಬಂದಿತ್ತು, ಬಿದ್ದೋಗಿದ್ಲು. ಅದಕ್ಕೆ ಮತ್ತೆ ಏನಾದ್ರೂ ತಲೆ ಸುತ್ತ ಬಂತ ಅಂತ ವಿಚಾರಿಸಿದ್ವಿ ಅಷ್ಟೇ. ಶೂ, ನಾನು ಯೋಚನೆ ಮಾಡ್ಲಿಲ್ಲ. ಅಕಸ್ಮಾತ್ ಅವ್ರೇನಾದ್ರೂ ನಡ್ಕೊಂಡು ಹೋಗೋ ದಾರಿಲಿ ತಲೆ ಸುತ್ತ ಬಂದು ಬಿದ್ದೋದ್ರೆ? ಅವರೇ ಹೋಗ್ತೀನಿ ಅಂತ ಹಠ ಮಾಡಿದ್ರು, ಆಮೇಲೆ ಆಣೆ ಇಟ್ರು. ನಾನೇನು ಮಾಡಕ್ಕಾಗ್ಲಿಲ್ಲ. ಇಲ್ಲ ಇಲ್ಲ ಇಲ್ಲ, ನೀವೇನು ಗಾಬರಿ ಆಗ್ಬೇಡಿ. ನಾನು ಮತ್ತೆ ಖುಷಿ ಇಬ್ರು ಹೊರಗಡೆ ಹೋಗ್ತಿದ್ವಿ. ಅವಳಿಗೆ ಫೋನ್ ಮಾಡ್ಕೊಂಡು ನಾವೇ ಅವಳನ್ನ ಮೀಟ್ ಮಾಡ್ತೀವಿ. ಹಾ, ಹಲೋ ಹಲೋ ಹಲೋ